ನಾಳೆ 5,000 ಜನಕ್ಕೆ ಸ್ವಾಮಿ ಪ್ರಸಾದಕ್ಕೆ ಏರ್ಪಾಟ್ ಮಾಡಬೇಕು. ಭಟ್ರಿಂದ ಹಿಡಿದು ಪಾತ್ರೆ ತನಕ ಅರೇಂಜ್ ಮಾಡಬೇಕು. ಆದರೆ ಅದಕ್ಕೆ ಟೈಮೇ ಇಲ್ಲ. ಏನು ಮಾಡೋದು ಸ್ವಾಮಿ? ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಸ್ವಾಮಿ? ನಮ್ A to Z ಹೇಳಿದ್ರಾಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಿಡಿಯಿಂದ ಬಾಡಿವರೆಗೂ, ಎಡಿಯಿಂದ ಸಿಡಿವರೆಗೂ ಎಲ್ಲ ಸಿಗುತ್ತೆ. A to Z ಇಂದ ತುಂಬಾ ಹೆಲ್ಪ್ ಆಗಿದೆ ಅಲ್ವಾ? ಹೌದ್ರಿ, ತುಂಬಾ ಹೆಲ್ಪ್ ಆಗಿದೆ. ಹೌದ್ರಿ, ಥ್ಯಾಂಕ್ಸ್ ಟು A to Z. ಹಲೋ, ಏನ್ ಬ್ಲಡ್? ಯಾವ ಟೈಮ್ಗೆ ಯಾರಿಗೆ ಯಾವ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರೆ ಕರೆಕ್ಟ್ ಟೈಮ್ಗೆ ಬರುತ್ತೆ. ನೋ ಟೆನ್ಷನ್ ಮಾ. ದಿಸ್ ಈಸ್ A to Z ಮಾ. A to Z, A to Z. ಜಾಣ ದೇವರಾಜ್ ಫೋನ್. ಗುಡ್ ನಮಸ್ಕಾರ. ನಮಸ್ಕಾರ. ನಮ್ಮಿಂದ ತಮ್ಗೆ ಏನ್ ಹೆಲ್ಪ್ ಆಗ್ಬೇಕಾಯ್ತು? ಸೂತ್ರ ಬಿದ್ದೋಗೋ ವಯಸ್ಸಲ್ಲಿ ಕಾಮಸೂತ್ರ ಸಿಡಿ ಕೇಳ್ತಾ ಇದ್ಯಾ? ಇನ್ನೊಂದ್ ನಿಮಿಷ ನನ್ ಕಣ್ ಮುಂದೆ ನಿಂತ್ಕೊಂಡ್ರೆ ಉಸಿರು ಬಿಟ್ಟ ಸಾಯಿಸ್ಬಿಡ್ತೀನಿ. ಹೋಗು ಹಚ್ಚಿಸ್ಬಿಡ್ತೀನಿ. ನಿನಗ್ ಬೈದ್ ವೇಸ್ಟ್. ಈ A to Z ಆಫೀಸ್ ಓಪನ್ ಮಾಡದ್ನಲ್ಲ ನನ್ನ ಗೆಳೆಯ ರಾಜ, ಅವನಿಗೆ ಬೈಬೇಕು. ರಾಜಾಧಿರಾಜ, ರಾಜ ಮಾರ್ತಾಂಡ, ರಾಜ ಗಂಭೀರ, 16,000 ನಾರಿಯರ ಗಂಡ, ಮಹಾರಾಜ್ ಚಂದ್ರಶೇಖರ್ ಬಹುಪರ. ಪ್ರಜೆಗಳೇ, ನನ್ನ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆಯೇ? ಎಲ್ಲಿಯ ಕ್ಷೇಮ ಪ್ರಭು? ರಾಜ್ಯದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲೆಲ್ಲೂ ಬರಗಾಲ ತಾಂಡವಾಡುತ್ತಿದೆ. ಬರ? ನನ್ನ ರಾಜ್ಯದಲ್ಲಿ ಬರ? ಹರಹರ ಶಿವ ಶಿವ ಚಂದ್ರಶೇಖರ, ಯಾರಲ್ಲಿ ಬರ ಬರದಂತಾಗಲಿ, ಬರದಂತಾಗಲಿ. ಈ ಬರ ತೊಲಗಿ ಹೋಗಲಿ, ತೊಲಗಿ ಹೋಗಲಿ. ಬರ ಬರ ನನ್ನ ರಾಜ್ಯದಲ್ಲಿ ಬರ ಬರದಂತಾಗಲಿ. ನನ್ನ ಪ್ರಾಂತ್ಯದಲ್ಲಿ ಈ ಬರವನ್ನು ತೊಲಗಿಸಿ ಬಿಡುತ್ತೇನೆ. ತಾಯಿ ಚಾಮುಂಡೇಶ್ವರಿ ಈ ಬರವನ್ನು ನಿಗ್ರಹಿಸುವ ಪ್ರೀತಿಯಿಂದ ಹಿಡ್ಕೊಳಕ್ಕೆ ಹತ್ತಿ ಹಾಕಿ ದೆಮ್ ಮಾಡಿಸ್ಕೊಂಡ್ರೆ ಅದನ್ನೆಲ್ಲ ಕಿತ್ತಾಕ್ತಾ ಇದ್ಯಾ ನೀನು? ಕನಸಿನಲ್ಲಿ ದರ್ಬಾರ್ ನಡೆಸ್ತಾ ಇದ್ಯಾ? ನಿನಗೆ ಯುದ್ಧ, ಶತ್ರುಗಳ ಆಕ್ರಮಣ. ಸೈನಿಕರೇ, ಸೇನಾಧಿಪತಿಗಳೇ, ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ. ಏನಿದು ಹತ್ತಿಯೆಲ್ಲ ಹಾರಾಡುತ್ತಾ ಚೀರಾಡುತ್ತಿದೆಯಲ್ಲ? ಯಾರೇ ನೀನು? ರಾಜ್ಯಸಭೆ ವಿಸರ್ಜನೆಯಾಯಿತೋ? ವಿಸರ್ಜನೆ ಈಗ ಮಾಡಿಸ್ತೀನಿ. ದೊಡ್ಡ ರಾಜವಂಶ ಅಂತ ನಮ್ಮಪ್ಪ ತಂದು ನಿನಗೆ ಕಟ್ಟಿದ್ರು. ಬಡ್ಕೋಬೇಕು ಬಡ್ಕೋಬೇಕು ಇಲ್ಲಿ. ಕೋಬಲಿ ಕೋಬಲಾಗಿ ರಾಣಿ, ನಿನಗೆ ನಾನು ಏನೇ ಕಡಿಮೆ ಮಾಡಿದೀನಿ? ಸಿಂಗಪೂರ್ ಸೀರೆ, ಲಂಡನ್ ಲಿಪ್ಸ್ಟಿಕ್, ಸ್ವಿಟ್ಜರ್ಲ್ಯಾಂಡ್ ಸೆಂಟ್ ಎಲ್ಲ ನಿನಗೆ ಮೆತ್ಬಿಟ್ಟು ಬೊಂಬಾಟಾಗಿ ಮಾಡಿರೋ ನಾನು ರಾಜ್ಕುಮಾರ್ ಅಲ್ವಾ? ಸುಮ್ಮನೆ ಯಾವತ್ತಾದ್ರೂ ನಿಂಗೆ ಟಚ್ ಮಾಡಿದೀನಾ? ಯಾವಾಗ ನೋಡಿದ್ರು ದಿಂಬನ್ನೇ ಟಚ್ ಮಾಡ್ಕೊಂಡು ಹತ್ತಿನ ಕೀಳ್ತಾ ಇದ್ರೆ ನನ್ನನ್ನು ಟಚ್ ಮಾಡಕ್ಕೆ ನಿನ್ ಯಾವಾಗ ಟೈಮ್ ಸಿಗುತ್ತೆ? ಅವಮಾನ ಅವಮಾನ. ಮಹಾರಾಣಿಯವರೇ, ಆ ಶ್ರೀಕೃಷ್ಣ ಪರಮಾತ್ಮ ಒಂದಲ್ಲ ಒಂದಿನ ಕಣ್ ಬಿಡ್ತಾನೆ. ಡೋಂಟ್ ವರಿ. ಮುಚ್ಚಬಾಯ್. ಸರ್ಕಾರದವರು ಯಾವಾಗ ಈ ಜಾಗನ ಮುಟ್ಗೋಲ್ ಹಾಕ್ತಾರೆ ಅಂತ ನಾನು ಒದ್ದಾಡ್ತಾ ಇದ್ರೆ ಇವನಿಗೆ 3 ಹೊತ್ತು ದಂಡು ದಾಳಿ ದರ್ಬಾರು. ನೋಡೋ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಈಗ ಎದ್ದು ಹೋಗಿ ಎಲ್ಲಾರ ಹತ್ರ ಬಾಡ್ಗೆ ವಸೂಲಿ ಮಾಡ್ಕೊಂಡ್ ಬಾ. ಪಾಪ ಆ ಕುಮಾರಿ ಒಬ್ಳೆ ಮನೆ ಬಾಗಲ್ ತನಕ ಬಾಡ್ಗೆ ತಂದ್ಕೊಡೋದು. ಈಗೇನ್ ತಾವು ಎದ್ದು ಹೋಗ್ತೀರಾ ಇಲ್ವೋ? ನಾನು ನಮ್ಮ ರಾಜವಂಶದ ಕೊನೆಯ ಕುಡಿ. ಆಗ ಕಪ್ಪ ಕಾಣಿಕೆಗಳನ್ನು ತರಲು ಸಾಮಂತರನ್ನು ಕಳಿಸುತ್ತಿದ್ದೆವು. ಈಗ ಜುಜು ಬಾಡಿಗೆ ತರಕ್ ನಾನೇ ಹೋಗ್ಬೇಕಾ? ಬಿಡೆ, ಹೋಗ್ತೀನಿ ಬಿಡೆ. ಮಹಾರಾಜರು ಬರುತ್ತಿದ್ದಾರೆ. ಆಂಟಿ, ಹಾಲೇ ಹಾಲೆ. ನೊರೆ ತುಂಬಿದ ಹಾಲನ್ನು ನೋಡಿದ್ರೆ ನನಗೆ ಮುಟ್ಟಬೇಕು ಅನ್ಸುತ್ತೆ. ಕಟ್ ಮಾಡ್ಬೇಕು ಅನ್ಸುತ್ತೆ. ಓಹೋ, ಇವತ್ತು 1ನೇ ತಾರೀಕು. ಹೌದಲ್ಲ, ಇವತ್ತು ಟಿವಿಯಲ್ಲಿ ವಿಷ್ಣುವರ್ಧನ್ ಪಿಕ್ಚರ್. ಹರ ಶಿವ ಶಿವ ಚಂದ್ರಶೇಖರ ನಾಗರಿಕರೇ ಅದಲ್ಲ, ಮತ್ತೆ ಬಾಡಿಗೆ. ಕರೆಕ್ಟ್ ಅಲ್ಲ? 1ನೇ ತಾರೀಕಾದ್ರೆ ಕರೆಕ್ಟ್ ಆಗಿ ಕೇಬಲ್ ಟಿವಿ ಯಾವ ತರ ಬಂದ್ಬಿಡ್ತೀರಾ. ಏನಿದು ಭಯಾನಕ ಅನ್ಯಾಯ?
ಅಯ್ಯೋ ಚೇ ಹಾಗೆಲ್ಲ ತಪ್ಪು ತಿಳಿಯಬೇಡಿ. ಅಲ್ಲಿ ನೋಡಿ ಜೇನುಣ, ಅದು ಕಚ್ಚಿದ್ರೆ ಕುಂಬಳಕಾಯಿಗೆ ಕಣ್ಣು ಮೂಗು ಬರದಾಗಿರ್ತೀರಾ, ಅದಕ್ಕೆ ಅದನ್ನ ಹಿಡಿದು ಬಿಡೋಣ ಅಂತ. ಇದು ನನ್ ಹುಟ್ಟು ಮಚ್ಚೆ. ಚೆನ್ನಾಗಿದೆ. ಆದರೂ ನನಗೊಂದು ಡೌಟು, ನೀನಾದ್ರೂ ಎಕ್ಸರ್ಸೈಸ್ ಮಾಡ್ತೀರಾ? ಇಲ್ವಲ್ಲ, ಯಾಕೆ? ನಿಮ್ಮ ಪರ್ಸನಾಲಿಟಿ ಸೂಪರ್. ನೀವು ಸಿಕ್ಕಾಪಟ್ಟೆ ಅದೃಷ್ಟವಂತರು. ಫಾರಿನಲ್ಲಿರೋ ಗಂಡ ದುಡ್ಡು ಕಳಿಸ್ತಾನೆ, ಇಂಡಿಯಾದಲ್ಲಿರೋ ಹೆಂಡತಿ ಕೈಯಲ್ಲಿ ಮೊಬೈಲ್ ಫೋನ್, ಬೇಕಾದ ಹುಡುಗಿ, ರುಚಿಯಾದ ಅಡುಗೆ, ವಂಡರ್ಫುಲ್ ನಡಿಗೆ. ನೀವು ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀರಾ. ನಿಮಗೆ ಏಕಾಂತ ಕಾಡೋದಿಲ್ವಾ ಆಂಟಿ? ನೀವು ಹೌದಂತೀರ ಇಲ್ಲ? ಮಾರಾಣಿಯವ್ರೆ, ನಾವು ಬಾಡಿಗೆ ವಸೂಲು ಮಾಡ್ತಾ ಇದೀವಿ ಮಾರಾಣಿಯವ್ರೆ. ಇದು ಈಗೋ ಕ್ಲಾಶ್. ಬಾಡಿಗೆ ಕುಡಿ ಇಟ್ಕೊಳ್ಳಿ, ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ. ಅಯ್ಯಯ್ಯೋ, ನೀವು ಈ ರೀತಿ ಎಲ್ಲ ಮಾಡಬಾರ್ದು. ಮಹಾತ್ಮರಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ನಿಮ್ಮನ್ನ ನೋಡ್ತಾ ಇದ್ರೆ ಗಾಡ್ರೇಜ್ ಬೀರು ನೋಡ್ದಂಗಾಗುತ್ತೆ. ಸೀರೆ, ನಗ, ನಾಣ್ಯ, ಹರ ಹರ ಶಿವ ಶಿವ ಚಂದ್ರಶೇಖರ ಶುಭಂ. ಮಹಾರಾಜರು ಬರುತ್ತಿದ್ದಾರೆ. ಮಹಾರಾಜನಾದ ನನಗೂ ಯಾಸವೇ? ಮುಚ್ಚಿದ ಬಾಗಿಲು, ಅವಮಾನ. ಯಾವನವನು ಸಂಗೀತ ಕೇಳ್ಬೇಕಾದ್ರೆ ಅಪಶ್ರುತಿಯಲ್ಲಿ ಬಾಗಿಲು ತಟ್ಟವನು? ಮಹಾರಾಜ, ಮನೆಗಳ ಮಹಾರಾಜ. ನಾವು ಯುವರಾಜ ಅಲ್ಲ, ಕರಿರಾಜ. ಬಾಡಿಗೆ ಕೇಳುವುದಕ್ಕೆ ಬಾಗಿಲು ಬಡಿದೆ, ಬಾಯಿ ಬಡ್ಕೋತಾರೇನಯ್ಯ. ಬಾಡಿಗೆ ಕೊಟ್ಟಿಲ್ವೇನೋ? ಎಣ್ಣೆ ಕುಟ್ಟಿ ಅನ್ಕೊಂಡಪ್ಪ. ಕೊಡೋ, ಕಚ್ತವನೆ ಇಲ್ಲ ಗಿಬ್ರಿ ಬಿಡ್ತಾನೆ. ಕಪ್ಪ ಕಾಣಿಕೆ. ಇದು ಬೇರೆ. ಇಡೀ ಪ್ರಪಂಚದಲ್ಲಿ ಬಾಡಿಗೆ ಜೊತೆ ಬ್ರಾಂತಿ ಕೊಡೋ ಏಕೈಕ ಬಾಡಿಗೆದಾರರಂದ್ರೆ ನಾವಿಬ್ರೆ. ನಮ್ಮ ಸಂಪ್ರದಾಯವನ್ನು ಪರಿಪಾಲಿಸಿಕೊಂಡು ಬಂದಿದ್ದೀರಾ, ಬಹಳ ಸಂತೋಷ. ನಮ್ಮನ್ನು ನಮ್ಮ ಗಡಿಯ ಸೀಮೆಯವರಿಗೆ ನಮ್ಮೊಂದಿಗೆ ಬಿಟ್ಟುಬರುವಂತರಾಗಿ. ದಯಮಾಡಿಸಿ. ಮಹಾರಾಜರು ಬರುತ್ತಿದ್ದಾರೆ. ಇವರೊಬ್ರು ಕಿತ್ತೋಗಿರೋ ಮಹಾರಾಜರು, ನಾವಿಬ್ರು ಸೇನಾಧಿಪತಿಗಳು. ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ? ಈ ಚಂದು, ನೀನು ಅಷ್ಟೇ. ಓಕೆ? ಸರಿ ಮಾ. ಒಂದ್ ನಿಮಿಷ, ಅದು ನಾಳೆ ಚಂದು ಅವ್ರ ತಂದೆ ತಿಥಿ, ಅರ್ಚಕರು ಬೇಕು. ಎಲ್ಲ ಕಡೆ ಟ್ರೈ ಮಾಡ್ದೆ, ಎಲ್ಲೂ ಸಿಕ್ಲಿಲ್ಲ. ಅಷ್ಟೇ ತಾನೆ, ನಾಳೆ ನಿಮ್ ಕೆಲ್ಸಕ್ಕೆ ಅರ್ಚಕರು ರೆಡಿ. ಏನ? ಆಮೇಲೆ ನಾಳೆ ನೀವೆಲ್ಲರೂ ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ. ವೆಜ್ಜಾ ನಾನ್ ವೆಜ್ಜಾ? ವೆಜ್. ಕೊನೆ ಪಕ್ಷ ಮೊಟ್ಟೆ ಆದರೂ ಚಂದು ಅವ್ರ ತಂದೆ ಪ್ಯೂರ್ ವೆಜ್. ಇರ್ಲಿ ಬಿಡಿ. ಪಾಲಿಗೆ ಬಂದ ಮಹಾರಾಜರಿಗೆ ಈ ರೀತಿ ಘೋರ ಅವಮಾನ ಮಾಡಬಾರದು. ಅವನಿದ್ದಾನಲ್ಲ ಕೊಲೆಸ್ಟ್ರಾಲ್ ಕಾಗೆ, ಎಲ್ಲ ಅವನದೇ ಕಿತಾಪತಿ. ಹರ ಹರ ಶಿವ ಶಿವ ಚಂದ್ರಶೇಖರ ಸರ್ವನಾಶವಾಗಲಿ ಅವನು. ಮಹಾರಾಜ್ರೆ, ಈ ತಿಥಿ ಊಟನ ಯಾರಾದ್ರೂ ಭಿಕ್ಷುಕರಿಗೆ ಹಾಕೋದು ವಾಡಿಕೆ. ಅದಕ್ಕೆ ನಮ್ಮನ್ನು ನಿನ್ ಜೊತೆ ಕರೆದಿರೋದು. ಕರೆಕ್ಟ್ ಆಗಿ ಹೇಳಿದ್ರಿ. ನೀವು ಸೀನಿಯರ್, ನಾನ್ ಜೂನಿಯರ್. ರಾಜು, ಮಹಾರಾಜ್ರೆ ಹೇಳಯ್ಯ, ನನಗೆ ಇನ್ನೂ ಒಂದು ಅನುಮಾನ. ಈ ಊಟದಲ್ಲಿ ಫಸ್ಟ್ ಉಪ್ಪು ಯಾಕೆ ಇಡ್ತಾರೆ? ಉಪ್ಪಿಟ್ಟವ್ರನ್ನ ಜೀವನ ಪೂರ್ತಿ ನೆನ್ಸ್ಕೊಂತ ಇರ್ಲಿ ಅಂತ. ಹಾಗಾದ್ರೆ ಉಪ್ಪಿಟ್ಟವ್ರು ಯಾರು? ನಿಮ್ಮ ಮಿಸ್ಸಸ್. ಅಂದ್ರೆ ನನ್ನ ಹೆಂಡತಿಯನ್ನು ಜೀವನ ಪೂರ್ತಿ ನೆನಪಿಸ್ಕೊತಾನೆ ಇರ್ತೀಯಾ? ಅದ್ಯಾಕ್ ನೀವು ಕ್ರಾಸ್ ರೋಡ್ಗೆ ಹೋಗ್ತಿದ್ದೀರಿ? ನಾನ್ ಹೇಳಿದ್ ಗಾದೆ. ಅದೇ ನನ್ನ ಬಾಧೆ. ಅಪ್ಪ ಅದ್ದೋರೆ, ಅವರು ಉಪ್ಪಿನ ಬಗ್ಗೆ ಮಾತಾಡ್ತಿದ್ದಾರೆ. ನೀವ್ ಯಾಕೆ ತಪ್ಪಾಗಿ ತಿಳ್ಕೊತೀರಾ? ನನ್ಗೊಂದು ಡಿಯೋಟು. ಕೇಳೋ ನಿರಕ್ಷರ ಕುಕ್ಷಿ. ಅದು ನಮ್ ದೇಶದಲ್ಲಿ ತಿಥಿ ಮಾಡ್ತಾರಲ್ಲ, ಅದೇ ತರ ಫಾರಿನಲ್ಲಿ ತಿಥಿ ಮಾಡ್ತಾರ ಅಂತ. ಅಣ್ಣ, ಯಾಕೆ ನಗ್ತಾ ಅಳ್ತಾ ಇದ್ದೀರಾ? ಸಾಮಾನ್ಯರಲ್ಲಿ ಸಾಮಾನ್ಯರೇ ನನಗೆ ಊಟ ಮಾಡಕ್ ಬಿಟ್ರು, ನನ್ಗೆ ಯಾಕೆ ಕಾಟ ಕೊಡ್ತೀರಾ? ಕಾಟನೋ ಮಾಟನೋ? ಹಾಗಲ್ಲ ಕಣೋ. ಇನ್ನೇನು? ಗಂಡನ್ ಕಳ್ಕೊಂಡು ಕುಮಾರಿ ದುಃಖದಲ್ಲಿರ್ಬೇಕಾದ್ರೆ ನಾವು ಭಕ್ಷ್ಯ ಭೋಜನ ಎಲ್ಲಾ ಸೇರಿಸಿ ಎಳಿತಾ ಇದೀವಲ್ಲ, ಅದನ್ನ ನೆನಪಿಸ್ಕೊಂಡು ನಂಗೆ ಅಳುವು ಬಂತು. ಸುಮ್ನೆ ಊಟ ಮಾಡ್ತಿರೋ ಇಲ್ವೋ? ಕುಮಾರಿ ಬಗ್ಗೆ ಅವನ ಮುಂದೆ ಏನು ಮಾತಾಡಕ್ ಹೋಗ್ಬೇಡಿ, ಅವನು ಕೆಟ್ಟ ಕೋಪ ಬರ್ತದೆ. ಆಮೇಲೆ ಮಳ್ಳರ್ ನನ್ನ ರಾಜ್ಯದಲ್ಲಿ ಗಡೀಪಾರ
ಹೌದು, ಊಟದಲ್ಲಿ ಕೂದಲು ಸಿಕ್ಕಿದ್ರೆ ಏನು ಅಂತಾರಲ್ಲ, ಏನದು? ಏನಂತಾರಪ್ಪ, ತೆಗೆದು ಬಿಸಾಕಿ ತಿನ್ನಿ ಅಂತಾರೆ. ಆಗಲ್ಲ, ಮದುವೆ ಆಗ್ದಿರೋರ್ಗು ಮದುವೆ ಆಗುತ್ತಂತೆ. ಹೌದಾ? ಅಯ್ಯೋ ಮಹಾರಾಜರು ದೆವ್ವ ಮೆಟ್ಕೊಂಡ್ಬಿಟ್ಟೈತೆ. ಅದೇನ್ ಕೂದ್ಲ, ಮದುವೆ ಬ್ರೋಕರ. ಅದೇ ಮಾಮೂಲಿನಾ? ಏನಲ್ಲಕ್ಕೋ, ನಾನು 4 ವರ್ಷದಿಂದ ನೋಡ್ತಾನೆ ಇದ್ದೀನಿ. ನೀನ್ ಕುಮಾರಿಗೆ ಲವ್ ಹೇಳೋ ತರ ಕಾಣ್ತಿಲ್ಲ. ಯಾವ್ದಾದ್ರು ಮದುವೆ ಆಗಿರೋ ಹುಡುಗಿನ್ ನೋಡಿ ಲವ್ ಮಾಡಿದ್ರೆ ನಾವೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತಿದ್ದೋ. ಅವಳು ಗಂಡನ್ ಕಳ್ಕೊಂಡು ಚಿಕ್ಕ ಮಗುನ್ ಇಟ್ಕೊಂಡು ಕಷ್ಟ ಪಡ್ತಿದ್ದಾಳೆ. ದಿನಾ ಲವ್ ಲೆಟರ್ ಬರೀತೀಯಾ, ಪೋಸ್ಟ್ ಮಾಡ್ತೀಯಾ? ಇಲ್ಲ. ಅವಳು ಪ್ರತಿ ಹುಟ್ಟುಹಬ್ಬಕ್ ಸೀರೆ ತೆಗಿತೀಯಾ, ಅವಳಿಗೇನ್ ಕೊಡ್ತೀಯಾ? ಅದೂ ಇಲ್ಲ. ತಗೊಂಬಂದ್ ಬೀರುಲ್ ಬೀಗ ಹಾಕ್ತೀಯಾ. ಗೆಜ್ಜೆ ಸಿಕ್ಕಿದ್ರೆ ಆಯ್ಕೊಂತೀಯಾ, ಕೂದಲು ಸಿಕ್ಕಿದ್ರೆ ಜೋಬ್ಗೆ ಹಾಕೊಂಬತ್ತೀಯಾ. ಬ್ರಷ್, ಪೇಸ್ಟ್, ಏರ್ ಪಿನ್ ಏನ್ ಸಿಕ್ಕಿದ್ರು ಈ ರೋಡಲ್ಲಿ ಪೇಪರ್ ಆಯೋರ್ ತರ ಆಯ್ಕೊಂಬಂದ್ ಮನೇಲಿ ಇಕ್ತೀಯಲ್ಲ. ಇದೇನ್ ಮನೇನೋ ಇಲ್ಲ ಕಾರ್ಪೊರೇಷನ್ ತೊಟ್ಟಿನೋ? ಸೀದಾ ಕುಮಾರಿ ಮನೆಗೆ ಹೋಗಿ, ನಾನ್ ನೀನ್ ಲವ್ ಮಾಡ್ತಾ ಇದೀನಿ, ನೀನೇ ನನ್ ಜೀವ, ನೀನೇ ನನ್ ಪ್ರಾಣ, ನೀನಿಲ್ದೆ ನಾನಿಲ್ಲ, ಹಂಗೆ ಹಿಂಗೆ ಅಂತ ಡೈಲಾಗ್ ಹೊಡೆದ್ರೆ ತಾನೇ ಗೊತ್ತಾಗೋದು. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತೇನೋ ನಿನಗೆ? ಯಾರನ್ನಾದ್ರೆ ಪ್ರೀತಿಸಿದ್ಯಾ ನೀನು? ಕುಮಾರಿ ಇಲ್ದೇ ಇರೋ ಜೀವನನ ನನ್ನ ಕೈಲಿ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅವಳಿಗೋಸ್ಕರ ನಾನು ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನೋ. ಕಾಯಿ ನಿನ್ನ ಹತ್ರ ಲವ್ ಲೆಟರ್ ಬರ್ಸ್ಕೊಂಡು ಹೋದವರೆಲ್ಲ ಮದ್ವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ತಾತಂದ್ರು ಆಗೋದ್ರು. ಪ್ರೀತಿಗೋಸ್ಕರ ಅವನವನು ಕಣ್ಣು, ಕಿಡ್ನಿ, ಲಿವರು ಅಂತ ಏನೇನೋ ಕೊಡ್ತಾರೆ. ಅಟ್ಲೀಸ್ಟ್ ನೀನೊಂದು ಲವ್ ಲೆಟರ್ ಕೊಡಕ್ಕಾಗಿಲ್ವಲ್ಲ? ನೀನ್ ಬರ್ದಿರೋ ಲವ್ ಲೆಟರ್ಗಳನ್ನ ಊರಿಗೆಲ್ಲ ಹಂಚ್ಬಿಟ್ರೆ ಮನೆಗೆ ಒಬ್ಬೊಬ್ರು ಕವಿರತ್ನ ಕಾಳಿದಾಸ ಆಗ್ಬಿಡ್ತಾರೆ. ಮುಚ್ಚು ಚಿತ್ರಾನ್ನ ಪರ್ದೆಯಲ್ಲಿ ಹಾಕ್ ಮುಚ್ಚು, ನಿನ್ ಪ್ರೀತಿನ ಮನ್ಸಲ್ಲಿ ಹಾಕ್ ಮುಚ್ಚು. ಇದೆಲ್ಲ ಎಲ್ಲೋಗ್ ಮುಗಿಯಿತು. ಮದುವೆಲಿ ಮುಗಿಯುತ್ತೋ?